ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೊಸ ವೀಡಿಯೋಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೀಮ್ನ ನಿನ್ನೆ ನಡೆದಂಥ ಫಿಫ್ತ್ T20 ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗೆ ಈ ಒಂದು ಮ್ಯಾಚು ನಿನ್ನೆ ವಾಂಖೇಡೆ ಸ್ಟೇಡಿಯಂನ ಮುಂಬೈಯಲ್ಲಿ ಕಂಪ್ಲೀಟ್ ಆಗಿದೆ, ನೀವೆಲ್ಲ ನೋಡೇ ಇರ್ತೀರಾ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಮ್ಯಾಚ್ನ ಬಗ್ಗೆ ಮಾತಾಡೋಣ. ಟಾಸ್ ಆಗಿರ್ಬೋದು, ಮ್ಯಾಚ್ ಆಗಿರ್ಬೋದು, ಈ ಒಂದು ಮ್ಯಾಚ್ ಹೇಗೆ ನಡೀತು, ಯಾವೊಂದು ಟೀಮ್ ಟಾಸ್ ಗೆದ್ರು, ಮತ್ತು ಯಾವೊಂದು ಬ್ಯಾಟ್ಸ್ಮನಿಂದ ಒಂದೊಳ್ಳೆ ಸ್ಕೋರ್ ಬಂತು, ಮತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಟೋಟಲ್ ಆಗಿ ಎಷ್ಟನ್ನ ಟಾರ್ಗೆಟ್ ಆಗಿ ಕೊಟ್ಟರು, ಮತ್ತು ಈ ಒಂದು ಟಾರ್ಗೆಟ್ ಚೇಸ್ ಆಯಿತಾ ಇಲ್ವಾ, ಮತ್ತು ಯಾವೊಂದು ಒಳ್ಳೆ ಬಾಲರ್ಸಿಂದ ಒಂದೊಳ್ಳೆ ವಿಕೆಟ್ಸ್ ಬಂತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಹೊಸದಾಗಿ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನೀವು ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಕೊನೆ ಮ್ಯಾಚು ಮುಂಬೈನ ವಾಂಖೇಡೆ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಮತ್ತು ಟಾಸ್ ವಿಚಾರಕ್ಕಂತ ಬಂದರೆ ಇಂಗ್ಲೆಂಡ್ ಟೀಮು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಈ ಮ್ಯಾಚಲ್ಲಿ ಸೇಮ್ ಸ್ಟ್ರಾಟಜಿನೇ, ಕಮ್ಮಿ ರನ್ಗೆ ಅಲೌಟ್ ಮಾಡಿ ಅದನ್ನು ಚೇಸ್ ಮಾಡೋಣ ಅಂತ ಬೌಲಿಂಗ್ ತಗೋತಾರೆ ಈ ಮ್ಯಾಚಲ್ಲೂ ಕೂಡ. ಹಾಗೆ ನೆಕ್ಸ್ಟು ಎರಡೂ ಟೀಮ್ನ ಸ್ಟಾರ್ಟಿಂಗ್ 11 ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು. ಮೊದಲನೇದಾಗಿ ನಮ್ಮ ಇಂಡಿಯಾ ಟೀಮ್ ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಕೀಪರ್ ಆಗಿ, ಮತ್ತು ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ, ಮತ್ತು ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಮ್ ದುಬೆ, ಅಕ್ಷರ್ ಪಾಟೀಲ್ ವೈಸ್ ಕ್ಯಾಪ್ಟನ್ ಆಗಿ, ಮತ್ತು ರವಿ ಬಿಷ್ಣೋಯ್, ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ. ಹಾಗೆ ಇದರಲ್ಲಿ ಒಂದು ಚೇಂಜ್ ಕೂಡ ಆಗಿದೆ. ಅರ್ಷದೀಪ್ ಸಿಂಗ್ ಅವ್ರ ಬದಲು ಮೊಹಮ್ಮದ್ ಶಮಿ ಅವ್ರನ್ನ ಈ ಮ್ಯಾಚಲ್ಲಿ ತೊಗೊಂಡಿದ್ದಾರೆ. ಹೌದು, ಮೊಹಮ್ಮದ್ ಶಮಿ ಅವ್ರನ್ನ 3ನೇ ಮ್ಯಾಚಲ್ಲಿ ಆಡಿಸಿದ್ರು, ಆಮೇಲೆ ತಿರ್ಗಾ 4ನೇ ಮ್ಯಾಚಲ್ಲಿ ಕೂರಿಸಿ ಈಗ ಮತ್ತೆ 5ನೇ ಮ್ಯಾಚಲ್ಲಿ ಆಡಿಸ್ತಿದ್ದಾರೆ. ಮತ್ತು ನೆಕ್ಸ್ಟ್ ಈಗ ಇಂಗ್ಲೆಂಡ್ ಟೀಮ್ನ ಸ್ಟಾರ್ಟಿಂಗ್ 11 ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು. ಫಿಲಿಪ್ ಸಾಲ್ಟ್, ಬೆನ್ ಡಕೆಟ್, ಜಾಸ್ ಬಟ್ಲರ್ ಇದರಲ್ಲಿ ಕ್ಯಾಪ್ಟನ್ ಆಗಿ, ಮತ್ತು ಹ್ಯಾರಿ ಬ್ರೂಕ್, ಲಿಯಾಮ್ ಲಿವಿಂಗ್ಸ್ಟೋನ್, ಜಾಕೋಬ್ ಬೆಥೆಲ್, ಜೇಮಿ ಓವರ್ಟೋನ್, ಬ್ರ್ಯಾಡನ್ ಕ್ಯಾರ್ಸ್, ಜೋಫ್ರಾ ಆರ್ಚರ್, ಅಡಿಲ್ ರಶೀದ್, ಮಾರ್ಕ್ ವುಡ್. ಇದರಲ್ಲಿ ಇಂಗ್ಲೆಂಡ್ ಟೀಮ್ ಅವರು ಚೇಂಜ್ ಮಾಡಿದ್ರು ಅಂತ ಚೇಂಜ್ ಮಾಡಿಲ್ಲ ಅಂದ್ರು ಒಂದೇ. ಎಷ್ಟೇ ಚೆನ್ನಾಗಿ ಆಡಿದ್ರು ನಮ್ಮ ಇಂಡಿಯನ್ ಸ್ಪಿನ್ನರ್ಸ್ಗೆ ವಿಕೆಟ್ ಕೊಡಲೇಬೇಕು ಇಂಗ್ಲೆಂಡ್ ಟೀಮ್ ಬ್ಯಾಟರ್ಸು. ಈ ಸೀರೀಸ್ ಪೂರ್ತಿ ಮೇಯ್ನಾಗಿ ಸ್ಪಿನ್ನರ್ಸ್ಗಳು ದಾವಳಿ ಅಂತ ಹೇಳ್ಬೋದು ನಮ್ಮ ಇಂಡಿಯಾ ಟೀಮ್ಗೆ. ಅಲ್ಲೋಲ ಕಲ್ಲೋಲ ಮಾಡಿ ಹುಲಿಯಾಗಿದೆ ಇಂಗ್ಲೆಂಡ್ ಟೀಮ್ ಬ್ಯಾಟರ್ಸ್ನ ಒಂಥರ ಇಲ್ಲಿ ಮಾಡಾಕ್ಬಿಟ್ರು ಈ ಸೀರೀಸಲ್ಲಿ ಇಂಡಿಯಾ ಟೀಮ್ ಬಾಲರ್ಸು. ಮತ್ತು ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕಂತ ಬಂದರೆ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಇಂಡಿಯಾ ಟೀಮು ಈ ಒಂದು ಮ್ಯಾಚಲ್ಲಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಹೌದು, ಓಪನರ್ ಆಗಿ ಬಂದ ಅಭಿಷೇಕ್ ಶರ್ಮಾ ಅವರು ಈ ಒಂದು ಮ್ಯಾಚಲ್ಲಿ ಭರ್ಜರಿ ಶತಕ ಹೊಡೆದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾಯಿ ಹೊಡೆದಂಗೆ ಹೊಡಿದ್ದಾರೆ ಇಂಗ್ಲೆಂಡ್ ಟೀಮ್ ಬಾಲರ್ಸ್ಗೆ. ಒಂಥರ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಟ್ರು ಈ ಒಂದು ಬಾಲರ್ಸ್ನ. ಹಾಗೆ ಇವರ ಒಂದು ಉತ್ತಮ ಬ್ಯಾಟಿಂಗಿಂದ 54 ಬಾಲ್ಗೆ 135 ರನ್ ನೋಡಿದು ಸೆಂಚುರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಮ್ಯಾಚಲ್ಲಿ. ಹಾಗೆ ಉತ್ತಮ ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು ಇವರೊಂದು ಉತ್ತಮ ಬ್ಯಾಟಿಂಗಿಂದ. ಹಾಗೆ ಇವರೊಂದು ಅಬ್ಬರದ ಬ್ಯಾಟಿಂಗಿಂದ ಟೋಟಲ್ 20 ಓವರ್ಗೆ 247ಕ್ಕೆ 9 ವಿಕೆಟ್ ಹಾಕ್ತಾರೆ ಇಂಡಿಯಾ ಟೀಮು ಈ ಒಂದು ಫಿಫ್ತ್ T20 ಮ್ಯಾಚಲ್ಲಿ. ಒಂಥರ ಬೆಂಕಿ ಸ್ಕೋರ್ ಅಂತ ಹೇಳ್ಬೋದು ಇಂಡಿಯಾ ಟೀಮ್ಗೆ ಈ ಒಂದು 247 ಬಂದಿರೋದು 20 ಓವರ್ಗೆ. ಮತ್ತು ನೆಕ್ಸ್ಟ್ ಬ್ಯಾಟಿಂಗ್ ಬಂದಂಥ ಇಂಗ್ಲೆಂಡ್ ಟೀಮು ಈ ಒಂದು ಟಾರ್ಗೆಟ್ ಚೇಸ್ ಮಾಡೋದ್ರಲ್ಲಿ ಟೋಟಲಿ ವಿಫಲ ಆಗಿದ್ದಾರೆ ಈ ಒಂದು ಮ್ಯಾಚಲ್ಲೂ ಕೂಡ. ಹಾಗೆ ಇದರಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಫಿಲಿಪ್ ಸಾಲ್ಟ್ ಒಬ್ಬರು ಮಾತ್ರ ಕಷ್ಟಪಟ್ಟು ನಿಂತ್ಕೊಂಡು ಹೊಡಿತಿರ್ತಾರೆ ಒಳ್ಳೆ ಸ್ಕೋರು. ಬಂದಂಗೆ ಒಳ್ಳೆ ರನ್ಸೇ ಹೊಡಿತಾರೆ ಇಂಗ್ಲೆಂಡ್ ಟೀಮ್ಗೆ ಆ ಒಂದು ಪವರ್ ಪ್ಲೇಲಿ. ಟೋಟಲ್ ಆಗಿ 23 ಬಾಲ್ಗೆ 55 ರನ್ನೇನೋ ಸಖತ್ತಾಗಿ ಹೊಡಿತಾರೆ ಫಿಲಿಪ್ ಸಾಲ್ಟ್ ಅವರು. ಆದರೆ ಅವ್ರಿಗೆ ಸಾಥ್ ಕೊಡೋಕ್ಕೆ ಯಾವೊಂದು ಪ್ಲೇಯರು ಮುಂದೆ ಬರಲಿಲ್ಲ. ಕ್ರೀಸಿಗೆ ಬಂದವರೆಲ್ಲ ಕೊನೆವರೆಗೂ ನಿಂತ್ಕೊಂಡು ಮ್ಯಾಚ್ ಗೆಲ್ಸೋಣ ಅಂತ ಯಾರು ಕೂಡ ಆಡಲಿಲ್ಲ. ಬಂದವರೆಲ್ಲ ಬೇಗ ಔಟ್ ಆಗ್ತಾರೆ, ಯಾರು ಕೂಡ ಕೊನೆವರೆಗೂ ನಿಂತ್ಕೊಂಡು ಆಡಲ್ಲ ಈ ಒಂದು ಮ್ಯಾಚಲ್ಲಿ. ಫಿಲಿಪ್ ಸಾಲ್ಟ್ ಅವರು ನೋಡೋವರೆಗೂ ನೋಡ್ತಾರೆ, ಯಾರು ಕೂಡ ಸಾಥ್ ಕೊಟ್ಟು ಬ್ಯಾಟಿಂಗ್ ಆಡಲ್ಲ. ಅವ್ರಿಗೆ ಬೇಜಾರಿಗೆ ಕ್ಯಾಚ್ ಕೊಟ್ಟು ಮನೆಗೆ ಹೋಗ್ತಾರೆ ಪೆವಿಲಿಯನ್ ಕಡೆ. ಆದರೆ 247 ರನ್ ಚೇಸ್ ಮಾಡಬೇಕಂದ್ರೆ ಸುಲಭದ ವಿಷಯ ಅಲ್ವೇ ಅಲ್ಲ. ಅದು ಇಂಗ್ಲೆಂಡ್ ಟೀಮ್ ಅವರು ಫೈಟ್ ಕೊಟ್ಟರು ಸೋತಿದ್ರೆ ಅಷ್ಟೊಂದು ಬೇಜಾರು ಆಗ್ತಿರ್ಲಿಲ್ಲ. ಇವ್ರುಗಳೇ ಎಲ್ಲ ಬೇಗ ವಿಕೆಟ್ ಬಿದ್ದು ಮ್ಯಾಚ್ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ ಇಂಗ್ಲೆಂಡ್ ಟೀಮು. ಅದಕ್ಕೆ ಆ ಥರ ಆಡಿದ್ರು ನನ್ನ ಮ್ಯಾಚಲ್ಲಿ. ಹಾಗೆ T20ಲೇ ಸ್ಟ್ರಾಂಗೆಸ್ಟ್ ಟೀಮ್ ಅನ್ಸ್ಕೊಂಡಿರೋ ಇಂಗ್ಲೆಂಡ್ ಟೀಮು ನಮ್ಮ ಇಂಡಿಯಾ ತಂಡದ ಮೇಲೆ ಟೂಸ್ ಪಟಾಕಿ ಆಗಿದ್ದಾರೆ ಈ ಒಂದು ಸೀರೀಸಲ್ಲಿ. ಹಾಗೆ 4 ನಂತರದಿಂದ ಸೀರೀಸ್ ಗೆದ್ದಿದ್ದಾರೆ ಇಂಡಿಯಾ ಟೀಮು. ಹಾಗೆ ಹೊಸ ವರ್ಷಕ್ಕೆ ಒಂಥರ ಭರ್ಜರಿ ಓಪನಿಂಗ್ ಸಿಕ್ತಂಗೆ ಆಯಿತು ನಮ್ಮ ಇಂಡಿಯಾ ಟೀಮ್ಗೆ ಈ ಒಂದು ಸೀರೀಸ್ ಗೆಲ್ಲೋ ಮುಖಾಂತರ. ಇವರೊಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿರುತ್ತೆ ಮುಂದಿನ ಮ್ಯಾಚ್ಗಳು ಆಡೋದಕ್ಕೆ. ಇನ್ನು ಇದ್ರ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿ ಬೇರೆ ಫೆಬ್ರವರಿ 19 ಬರ್ತಾ ಇದೆ. ಕಾದು ನೋಡಬೇಕು ಆ ಒಂದು ಟ್ರೋಫಿ ಯಾವ ಥರ ನಡೆಯುತ್ತೆ ಅಂತ. ಹಾಗೆ ಈ ಮ್ಯಾಚ್ ಇಂಡಿಯಾ ಗೆದ್ದಿರೋದ್ರ ಬಗ್ಗೆ ಮತ್ತು ಈ ಸೀರೀಸ್ ಇಂಡಿಯಾ ಗೆದ್ದಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಿರ್ವಹಣೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋವರೆಗೂ ಬಾಯ್.